ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನಿಮೆ ಎಕ್ಸ್ಪ್ಲನೇಷನ್ ಕನ್ನಡ. ನಾವಿವತ್ತು ಇನೋಮರು ಸುಮು ಎಪಿಸೋಡ್ 2 ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಯಾರಾದ್ರೂ ಎಪಿಸೋಡ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪಿನ್ ಮಾಡ್ತೀವಿ. ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಈ ಸ್ಟೋರಿ ನಿಮ್ಗೆ ಅರ್ಥ ಆಗಲ್ಲ. ಹಾಗಿದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲೇ ಇನೋಮರು ಮತ್ತು ಒಜಾಕಿ ಸುಮೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇನೋಮರು ಒಜಾಕಿನ ಮತ್ತೆ ಸೋಲಿಸ್ತಾನೆ. ಅದಕ್ಕೆ ಒಜಾಕಿ ಇನೋಮರು ಬಳಿ, ನಾನು ಇನ್ನೂ ನಿನ್ ಜೊತೆ ಮ್ಯಾಚ್ ಅಲ್ಲಿ ಗೆಲ್ಲುವಷ್ಟು ಪ್ರಾಕ್ಟೀಸ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಕ್ಯಾಪ್ಟನ್, ನೀವು ಬರೀ ಬೇಸಿಕ್ ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆದ್ರಿಂದ ನಿಮ್ಮ ಲೆಗ್ಸ್ ತುಂಬಾ ಸ್ಟ್ರಾಂಗ್ ಇದೆ ಹಾಗೂ ನೀವು ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ತೀರಾ. ನೀವು ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಕೂಡ ಸೋಲ್ಸ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ, ನಾನು ಮತ್ತೆ ಡೋಜೋ ಒಳಗಡೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವರೆಲ್ಲ ನನ್ನ ಡೋಜೋ ಒಳಗಡೆ ಪ್ರಾಕ್ಟೀಸ್ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ನೀನು ಯೂಮಾ ಜೊತೆ ಫೈಟ್ ಮಾಡಿ ಮತ್ತೆ ಡೋಜೋ ಅಲ್ಲಿ ಪ್ರಾಕ್ಟೀಸ್ ಮಾಡೋ ತರ ಮಾಡಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಕ್ಯಾಪ್ಟನ್, ಈ ಚಿಕ್ಕ ಫೈಟ್ ಬಿಟ್ಟಾಕಿ ಯಾವಾಗ ನಾವು ಅಫಿಷಿಯಲ್ ಟೂರ್ನಮೆಂಟ್ ಹೋಗಿ ಫೈಟ್ ಮಾಡ್ತೀವಿ ಅಂತ ಕೇಳ್ತಾನೆ. ಆದ್ರೆ ಇನೋಮರು, ನಮ್ ಕ್ಲಬ್ ನಲ್ಲಿ ಬರೀ ನಾವು ಇರೋದು ಇಬ್ಬರೇ, ಟೂರ್ನಮೆಂಟ್ ನಲ್ಲಿ ಭಾಗವಹಿಸಬೇಕಾದ್ರೆ 5 ಜನ ಇರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಅಷ್ಟೇನಾ ಕ್ಯಾಪ್ಟನ್, ಇನ್ 3 ಜನ ತಾನೆ, ಕ್ಲಬ್ ಗೆ ಜಾಯಿನ್ ಮಾಡ್ಸೋಣ ಅಂತ ಹೇಳ್ತಾನೆ. ಆದ್ರೆ ಇನೋಮರು, ಯಾರು ಸುಮೋ ಕ್ಲಬ್ ಗೆ ಜಾಯಿನ್ ಆಗೋಕೆ ಒಪ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಕ್ಯಾಪ್ಟನ್, ನೀವು ತಲೆ ಕೆಡ್ಸ್ಕೊಂಬೇಡಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ಒಜಾಕಿ, ಏನ್ ಪ್ಲಾನ್ ಅಂತ ಕೇಳ್ತಾನೆ. ಅದಕ್ಕೆ ಇನೋಮರು, ನಮ್ ಕ್ಲಬ್ ಗೆ ಜಾಯಿನ್ ಆಗೋರಿಗೆ ಫ್ರೀ ಆಗಿ ಹೆಲ್ತಿ ಸೂಪ್ ಕೊಡೋಣ ಮತ್ತು ಅವರು ಎಷ್ಟು ಬೇಕಾದ್ರೂ ಸೂಪ್ ನ ಕುಡಿಬಹುದು ಅಂತ ಹೇಳೋಣ. ಅದಕ್ಕೆ ಒಜಾಕಿ, ಇನೋಮರು, ಈ ಪ್ಲಾನ್ ಪಕ್ಕ ವರ್ಕ್ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಇನೋಮರು, ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ನಂತರ ಯೂಮಾ ಇನೋಮರು ಡಿಮನ್ ಆಗಿ ಫೈಟ್ ಮಾಡ್ತಾ ಇರೋ ಕೆಟ್ಟ ಕನ್ಸ್ ಕಾಣ್ತಾ ಇರ್ತಾನೆ. ಇನೋಮರು ಹೊಡೆಯೋಕ್ ಬರ್ತಾನೆ. ಅಷ್ಟರಲ್ಲಿ ಯೂಮಾ ಹೆಸರಾಗ್ತಾನೆ. ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಇರ್ತಾನೆ. ಎಲ್ಲರೂ ಯೂಮಾ ನೋಡಿ ನಗ್ತಾ ಇರ್ತಾರೆ. ಮತ್ತೆ ಯೂಮಾ ಫ್ರೆಂಡು, ಏ ಯೂಮಾ, ನೆನೆ ಆ ಚಿಕ್ಕ ಹುಡುಗ ಹೊಡೆದಿದ್ದು ನೆನ್ಪಾಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಯೂಮಾ ಕೋಪದಿಂದ ಅವನ ಕಡೆ ನೋಡ್ತಾನೆ. ಎಲ್ಲರೂ ಸೈಲೆಂಟ್ ಆಗ್ತಾರೆ. ಯೂಮಾ ಯೋಚನೆ ಮಾಡ್ತಾನೆ, ಅವನಿಂದ ಈ ಜುಟ್ಟುಗಳೆಲ್ಲ ಮಾತಾಡೋ ತರ ಆಗಿದೆ. ಅವನೇನಂದ, ಜಪಾನಿನ ಎಕೋಸನ ಟೈಟಲ್ ನ ಪಡಿಬೇಕು ಅನ್ಕೊಂಡಿದ್ದಾನ, ಹಾಗೆ ಅವನ ಜೊತೆ ಫೈಟ್ ಮಾಡ್ಬೇಕಾದ್ರೆ ಸುಮೋ ಫೈಟ್ ಮಾಡ್ಬೇಕಾ, ಅದು ನಾನು ಅವನಿಗೆ ಯಾವಾಗ ಬೇಕಾದ್ರೂ ಚಾಲೆಂಜ್ ಮಾಡಬಹುದು, ನಾನು ಯಾರು ಅಂತ ಅವನಿಗೆ ತೋರಿಸ್ಬೇಕು ಅಂತ ಯೋಚಿಸ್ತಾನೆ. ನಂತರ ಸ್ಟೂಡೆಂಟ್ ಎಲ್ಲ ತಮ್ಮ ತಮ್ಮ ಕ್ಲಬ್ ಗೆ ಫ್ರೆಶರ್ಸ್ ನ ಜಾಯ್ನ್ ಆಗೋಕೆ ಹೇಳ್ತಾ ಇರ್ತಾರೆ. ಇನೋಮರು ಹಾಗೂ ಒಜಾಕಿ ಸೂಪ್ ಸ್ಟಾಲ್ ನ ಓಪನ್ ಮಾಡಿರ್ತಾರೆ ಮತ್ತು ಸ್ಟೂಡೆಂಟ್ಸ್ ಗಳನ್ನ ಕ್ಲಬ್ ಗೆ ಸೇರ್ಕೊಂಡವ್ರಿಗೆ ಫ್ರೀ ಸೂಪ್ ಕೊಡ್ತೀವಿ ಅಂತ ಕರೀತಾ ಇರ್ತಾರೆ. ಇದನ್ನು ಕೇಳಿದ ಇಬ್ಬರು ಸ್ಟೂಡೆಂಟ್ ಸೂಪ್ ಸ್ಟಾಲ್ ಗೆ ಬರ್ತಾರೆ ಮತ್ತು ಈ ಸೂಪ್ ಫ್ರೀ ಅಂತ ಕೇಳ್ತಾರೆ. ಅದಕ್ಕೆ ಇನೋಮರು, ಹೌದು, ಇದು ಫ್ರೀ, ನಿಮ್ಗೆ ಇಷ್ಟ ಆದ್ರೆ ನಮ್ ಕ್ಲಬ್ ಗೆ ಜಾಯ್ನ್ ಆಗಿ, ನಿಮ್ಗೆ ಪ್ರತಿದಿನ ಫ್ರೀ ಆಗಿ ಸೂಪ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಒಬ್ಬ ಸ್ಟೂಡೆಂಟ್ ಒಂದು ಸೂಪ್ ಬೌಲ್ ನ ಎತ್ಕೊಂಡು ಕುಡಿತಾನೆ. ಸೂಪ್ ಸ್ವಲ್ಪನೂ ಚೆನ್ನಾಗಿರಲ್ಲ. ತಕ್ಷಣವೇ ಇನೋಮರು ಫೇಸ್ ಗೆ ಹೋಗಿತಾನೆ. ಇದು ಒಂದು ಸೂಪ, BP ಶುಗರ್ ಇರೋರು ಇದನ್ನ ಕುಡಿಯಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದಕ್ಕೆ ಒಜಾಕಿ, ಸೂಪ್ ನಲ್ಲಿ ಉಪ್ಪು ಕಮ್ಮಿ ಮಾಡಿದ್ಯಾ ಇನೋಮರು ಅಂತ ಕೇಳಿ ಒಂದ್ ಬೌಲ್ ಸೂಪ್ ಎತ್ಕೊಂಡು ಕುಡಿತಾನೆ. ಮತ್ತು ಒಜಾಕಿ ಕೂಡ ಇನೋಮರು ಫೇಸ್ ಗೆ ಹೋಗಿತಾನೆ. ಇನೋಮರು, ನನ್ನ ಲೈಫ್ ನಲ್ಲಿ ಈ ತರ ಬ್ಯಾಡ್ ಸೂಪ್ ಕುಡಿದಿಲ್ಲ ಅಂತ ಹೇಳ್ತಾನೆ. ಅದು ಕ್ಯಾಪ್ಟನ್, ಸ್ವಲ್ಪ ಕಾಡ್ನಲ್ಲಿ ನಾರು ಬೇರುಗಳನ್ನ ತಗೊಂಡ್ಬಂದಿದ್ದೆ, ಅದನ್ನ ಸೂಪ್ ಹಾಕಿದೀನಿ, ಹೆಲ್ತ್ ಗೆ ಒಳ್ಳೇದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬೆಕ್ಕು ಸೂಪ್ ನ ಸ್ಮೆಲ್ ಮಾಡಿ ಕೆಳಗೆ ಬೀಳಿಸುತ್ತೆ. ಅದಕ್ಕೆ ಒಜಾಕಿ, ಇನೋಮರು, ನೀನ್ ಮಾಡಿರೋ ಸೂಪು ಆ ಬೆಕ್ಕಿಗೂ ಇಷ್ಟ ಆಗ್ತಾ ಇಲ್ಲ, ಇದರಿಂದ ಯಾರು ಕ್ಲಬ್ ಗೆ ಜಾಯ್ನ್ ಆಗಲ್ಲ, ನಾನು ಬೇರೆ ದಾರಿನೇ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಒಜಾಕಿ ಹೋದ ನಂತರ ಮತ್ತೊಬ್ಬ ಸ್ಟೂಡೆಂಟ್ ಮಾಸ್ಕ್ ಹಾಕೊಂಡು ಸೂಪ್ ಸ್ಟಾಲ್ ಗೆ ಬರ್ತಾನೆ ಮತ್ತು ಸೂಪ್ ನ ಎತ್ಕೊಂಡು ಕುಡಿತಾನೆ. ಹಾಗೂ ಸೂಪ್ ತುಂಬಾ ಚೆನ್ನಾಗಿದೆ, ಈ ಸೂಪ್ ಕುಡಿದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಬಂದ ಹಾಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಸೂಪ್ ಇಷ್ಟ ಆಗಿದ್ರೆ ಇನ್ನೊಂದ್ ಸ್ವಲ್ಪ ತಗೋ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಕ್ ಹಾಕೊಂಡಿರೋ ಸ್ಟೂಡೆಂಟ್ ಇನ್ನೊಂದ್ ಸ್ಪೂನ್ ಸೂಪ್ ನ ಹಾಕೊಂಡು ಕುಡಿತಾನೆ. ಇನೋಮರು ಅವನ ಬಳಿ, ನೀನು ಸುಮೋ ಕ್ಲಬ್ ಗೆ ಸೇರ್ಕೊಂಡ್ರೆ ದಿನ ನಿನ್ಗೆ ಸೂಪ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಕ್ ಹಾಕೊಂಡ್ರವನು, ಆದ್ರೆ ನಾನು ಈಗ ರಸ್ಲಿಂಗ್ ಕ್ಲಬ್ ನಲ್ಲಿ ಇದ್ದೀನಿ, ಹಾಗೆ ಸುಮೋ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ನೀನು ರಸ್ಲಿಂಗ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಮಾಸ್ಕ್ ತೆಗೆದು, ನನ್ನ ಹೆಸರು ಕುನಿಸಕಿ, ಸೆಕೆಂಡ್ ಇಯರ್ ರಸ್ಲಿಂಗ್ ಕ್ಲಬ್ ನ ಮೆಂಬರ್, ಹಾಗೆ ನಾನು ಅಮೆರಿಕಾ ಟಾಪ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ನ ಫೈಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ನನ್ನ ಹೆಸರು ಉಶಿಯೋ ಇನೋಮರು, ನಾನು ಕೂಡ ಜಪಾನಿನ ಎಕೋಸನ ಟೈಟಲ್ ನ ಪಡಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕುನಿಸಕಿ, ನಾನು ಅಮೆರಿಕಾ ಟಾಪ್ ಫೈಟರ್ ಆಗ್ಬೇಕು ಅಂದಿದ್ದಕ್ಕೆ ನೀನು ಈ ರೀತಿ ಹೇಳ್ತಾ ಇದೀಯಾ ಎಂದು ಕೇಳ್ತಾನೆ. ಅದಕ್ಕೆ ಇನೋಮರು, ನನ್ನ ಫೇಸ್ ನೋಡಿದ್ರೆ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಕುನಿಸಕಿ, ಇನೋಮರು, ಇವತ್ತು ರಸ್ಲಿಂಗ್ ಮ್ಯಾಚ್ ಇವೆಂಟ್ ಇದೆ, ನೀನು ಮ್ಯಾಚ್ ನೋಡ್ಬೇಕು ಅನ್ಸುದ್ರೆ ಕ್ಲಬ್ ಗೆ ಬಾ ಅಂತ ಹೇಳಿ ಇನ್ವಿಟೇಷನ್ ಕೊಡ್ತಾನೆ. ಸರಿ, ಮತ್ತೆ ಸಿಗೋಣ ಇನೋಮರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಒಜಾಕಿ ಇನೋಮರು ಬಳಿ ಬರ್ತಾನೆ. ಇನೋಮರು, ಯಾರು ಕೂಡ ಕ್ಲಬ್ ಗೆ ಜಾಯ್ನ್ ಆಗೋಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಕ್ಯಾಪ್ಟನ್, ಒಬ್ಬ ಸ್ಟೂಡೆಂಟ್ ಬಂದಿದ್ದ, ಇವತ್ತು ರಸ್ಲಿಂಗ್ ಈವೆಂಟ್ ನಡೀತಾ ಇದೆಯಂತಲ್ಲ, ಅಲ್ಲಿಗೆ ಹೋಗೋಣ, ಯಾರಾದ್ರೂ ಕ್ಲಬ್ ಗೆ ಜಾಯ್ನ್ ಆಗೋರು ಸಿಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ನನಗೆ ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ ಸರಿ ಅಂತ ಹೇಳಿ ಇಬ್ಬರು ರಸ್ಲಿಂಗ್ ಕ್ಲಬ್ ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಕುನಿಸಕಿ ಕರಾಟೆ ಕ್ಲಬ್ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಕರಾಟೆ ಕ್ಲಬ್ ಮೆಂಬರ್ ನ 10 ಸೆಕೆಂಡ್ ಅಲ್ಲೇ ನಾಕ್ ಔಟ್ ಮಾಡಿರ್ತಾನೆ. ನಂತರ ಮೈಕ್ ನಲ್ಲಿ ಬೇರೆ ಯಾರಾದ್ರೂ ಫೈಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಇನೋಮರು, ನಾನ್ ಫೈಟ್ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಅದಕ್ಕೆ ಕುನಿಸಕಿ, ನೀನ್ ಬರ್ತೀಯಾ ಅಂತ ಅನ್ಕೊಂಡಿದ್ದೆ ಇನೋಮರು ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ, ಇನೋಮರು, ಈ ಫೈಟ್ ಮಾಡ್ಬೇಕಾ ಅಂತ
ಅಂತ ಕೇಳ್ತಾನೆ. ಅದಕ್ಕೆ ಇನೋಮರು, ಕ್ಯಾಪ್ಟನ್, ಇಲ್ಲಿರೋರ್ಗೆ ಸೂಮೋ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಇವ್ರಿಗೆಲ್ಲ ಸೂಮೋ ಬಗ್ಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ನಂತರ ಯೂಮನ ತೋರಿಸ್ತಾರೆ. ಸ್ಕೂಲ್ ಹಿಂದೆ ಕೂತಿರ್ತಾನೆ. ಇಬ್ಬರು ಸ್ಟೂಡೆಂಟ್ ಕುನಿಸಕಿ ಇನೋಮರು ಜೊತೆ ಫೈಟ್ ಮಾಡ್ತಾ ಇದ್ದಾನೆ ಅಂತ ಮಾತಾಡ್ಕೊಂಡ್ ಬರ್ತಾರೆ. ಒಬ್ಬ ಸ್ಟೂಡೆಂಟ್ ಕುನಿಸಕಿನ ಸೋಲಿಸ್ತಾನ ಅವನು ಅಂತ ಹೇಳ್ತಾನೆ. ಅದಕ್ಕೆ ಮತ್ತೊಬ್ಬ, ಅವತ್ತು ಯೂಮನ್ನೇ ಫೈಟಿಂಗ್ ನಲ್ಲಿ ಸೋಲ್ಸಿದ್ದಾನೆ, ಖಂಡಿತ ಕುನಿಸಕಿನೂ ಸೋಲ್ಸ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಯೂಮ ಅವರಿಬ್ಬರನ್ನು ಕೋಪದಿಂದ ನೋಡ್ತಾನೆ. ಅವರಿಬ್ರು ಯೂಮನ ನೋಡಿ ಅಲ್ಲಿಂದ ಭಯಪಟ್ಟು ಓಡಿ ಹೋಗ್ತಾರೆ. ನಂತರ ಯೂಮ ಯೋಚನೆ ಮಾಡ್ತಾನೆ, ಕುನಿಸಕಿ ನನ್ಗಿಂತ ಸ್ಟ್ರಾಂಗ್ ಇದ್ದಾನೆ, ಅವನ್ನ ಸೋಲ್ಸೋಕೆ ಆಗಲ್ಲ, ಹಾಗಿದ್ರೆ ಇನೋಮರು ಸೋಲನ್ನ ನೋಡೋಣ ಅಂತ ಕ್ಲಬ್ ಬಳಿಗೆ ಹೋಗ್ತಾನೆ. ನಂತರ ಇನೋಮರು ಸೂಮೋ ಪ್ರೇಯರ್ ಮಾಡ್ತಾನೆ. ಅದಕ್ಕೆ ಕುನಿಸಕಿ ಏನಿದು ಅಂತ ನಗ್ತಾನೆ. ತಕ್ಷಣ ಹೊಸಕಿ ಇನೋಮರು ಬಳಿ ಬಂದು, ಇನೋಮರು, ಕುನಿಸಕಿ ನ್ಯಾಷನಲ್ ಕ್ಯಾಂಪ್ ಅಲ್ಲೆಲ್ಲ ಇದ್ದಾನೆ, ಅವ್ನು ನಿನ್ಕಿಂತ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ನನ್ಕಿಂತ ಸ್ಟ್ರಾಂಗ್ ಇರೋರ್ ಜೊತೆ ನಾನು ಫೈಟ್ ಮಾಡಿದ್ರೆ ನಾನು ಸ್ಟ್ರಾಂಗ್ ಆಗ್ತೀನಿ, ಹಾಗೆ ಸೂಮೋ ಮತ್ತು ರಸ್ಲಿಂಗ್ ಎರಡು ಒಂದೇ ಅಂತ ಹೇಳ್ತಾನೆ. ಅದಕ್ಕೆ ಕುನಿಸಕಿ, ರಸ್ಲಿಂಗ್ ಮತ್ತು ಸೂಮೋ ಬೇರೆ ಬೇರೆ, ರಸ್ಲಿಂಗ್ ನಲ್ಲಿ ಆಪೋನೆಂಟ್ ಬೆನ್ನು ಗ್ರೌಂಡ್ ಟಚ್ ಆಗ್ಬೇಕು, ಆದ್ರೆ ಸೂಮೋಲಿ ಗ್ರೌಂಡ್ ಗೆ ಕೈ ಟಚ್ ಆದ್ರೂ ಔಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ಕುನಿಸಕಿ, ಆಗಿದ್ರೆ ನೀನು ರಸ್ಲಿಂಗ್ ರೂಲ್ಸ್ ನಲ್ಲೇ ಫೈಟ್ ಮಾಡು, ನಾನು ಸೂಮೋ ರೂಲ್ಸ್ ನಲ್ಲೇ ಫೈಟ್ ಮಾಡ್ತೀನಿ, ನನ್ ಕೈ ಗ್ರೌಂಡ್ ಗೆ ಟಚ್ ಆದ್ರೆ ನಾನ್ ಸೋತಾಗೆ, ಮತ್ತು ನಿನ್ನ ಬೆನ್ನು ಗ್ರೌಂಡ್ ಗೆ ಟಚ್ ಆದ್ರೆ ನೀನ್ ಸೋತಾಗೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕುನಿಸಕಿ, ಇದರಲ್ಲಿ ನನಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಇನೋಮರು, ನಿನ್ಗೆ ಅನುಕೂಲವಾಗ್ಲಿ ಅಂತ ಕರಾಟೆ ಬೆಲ್ಟ್ ಹಾಕೋತೀನಿ ಅಂತ ಹೇಳ್ತಾನೆ. ನಂತರ ಸ್ಟೂಡೆಂಟ್ ಕೌನ್ಸಿಲಿಂಗ್ ಪ್ರೆಸಿಡೆಂಟ್ ರಿನ್ ರೆಫ್ರಿ ಆಗ್ತೀನಿ ಅಂತ ಮುಂದೆ ಬರ್ತಾಳೆ. ಇದನ್ನು ನೋಡಿದ ಯೂಮ ಒಂದು ಸೆಕೆಂಡ್ ಶಾಕ್ ಆಗ್ತಾನೆ. ನಂತರ ಇನೋಮರು ಬಳಿ ಹೋಗ್ತಾಳೆ. ಹಾಗೆ ಯೋಚನೆ ಮಾಡ್ತಾಳೆ, ಯೂಮನ ಸೋಲ್ಸಿದ್ದು ಇವತ್ತು ರಿವೆಂಜ್ ತಗೊಬೇಕು ಅಂತ ಯೋಚಿಸ್ತಾಳೆ. ನಂತರ ಕುನಿಸಕಿ ಮತ್ತು ಇನೋಮರು ಮಧ್ಯೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಕುನಿಸಕಿ ಫಾಸ್ಟ್ ಆಗಿ ಬಂದು ಇನೋಮರು ಲೆಗ್ ನ ಹಿಡ್ಕೋತಾನೆ. ಆದ್ರೆ ಇನೋಮರು ಕುನಿಸಕಿ ಕತ್ತಿಡಿದು ಕೆಳಗ್ ಪ್ರೆಸ್ ಮಾಡ್ತಾನೆ. ಎಲ್ಲರೂ ಶಾಕ್ ಇಂದ ನೋಡ್ತಾರೆ. ಮತ್ತು ಇನೋಮರು ಕುನಿಸಕಿ ಬಳಿ, ಇದು ಸೂಮೋ ಮ್ಯಾಚ್ ಆಗಿದೆ, ಇಷ್ಟೊತ್ತಿಗೆ ನೀ ಸೋತ್ ಹೋಗ್ತಿದ್ದೆ ಅಂತ ಹೇಳ್ತಾನೆ. ಮತ್ತೆ ಕುನಿಸಕಿ, ಯಾಕೆ ನೆಲ ಕಚ್ಕೊಂಡಿದ್ಯಾ, ಮೇಲೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಕುನಿಸಕಿ ಮತ್ತೆ ಫಾಸ್ಟ್ ಆಗಿ ಇನೋಮರುಗೆ ಲೆಗ್ಸ್ ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಇನೋಮರು ಹೇಗೋ ತಪ್ಪಿಸ್ಕೊಳ್ತಾನೆ. ಆದ್ರೆ ಕುನಿಸಕಿ ತಿರ್ಗಾ ಇನೋಮರು ಲೆಗ್ ಹಿಡಿದು ಮೇಲೆತ್ತಿ ಕೆಳಗಡೆ ಬೀಳ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇನೋಮರು ಹೇಗೋ ಡಾರ್ಜ್ ಮಾಡಿ ಸ್ವಲ್ಪ ಹಿಂದೆ ಬರ್ತಾನೆ. ಇದನ್ನು ನೋಡಿದ ಯೂಮ ಶಾಕ್ ಆಗ್ತಾನೆ. ನಂತರ ಇನೋಮರು ಲೆಗ್ ನ ಲಿಫ್ಟ್ ಮಾಡೋಕೆ ಕುನಿಸಕಿ ಟ್ರೈ ಮಾಡ್ತಾನೆ. ಆದ್ರೆ ಅವನ್ ಕೈಲಿ ಆಗಲ್ಲ, ಇವನ್ ಲೆಗ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಯೋಚಿಸ್ತಾನೆ. ನಂತರ ಇನೋಮರು ಕುನಿಸಕಿಗೆ ಸ್ಲ್ಯಾಪ್ ಮೇಲೆ ಸ್ಲ್ಯಾಪ್ ಮಾಡ್ತಾನೆ. ಕುನಿಸಕಿ ಡಾರ್ಜ್ ಮಾಡಿ ಇನೋಮರು ಕೈ ಹಿಡಿದು ಕೆಳಗ್ ಬೀಳ್ಸೋಣ ಅಂತ ಅನ್ಕೋತಾನೆ. ಆದ್ರೆ ಇನೋಮರು ಕುನಿಸಕಿ ಕೈ ಹಿಡಿದು ಕೆಳಗ್ ಬೀಳಿಸ್ತಾನೆ ಮತ್ತು ಇನೋಮರು ಸೂಮೋ ಪೋಸ್ ಗೆ ಹೋಗಿ ಕೂತ್ಕೋತಾನೆ. ಕುನಿಸಕಿ ಮೇಲಿದ್ದು ಅವನು ಕೂಡ ಸೂಮೋ ಪೋಸ್ ನಲ್ಲಿ ಹೋಗಿ ಕೂತ್ಕೋತಾನೆ. ನಂತರ ಕುನಿಸಕಿ ಫಾಸ್ಟ್ ಆಗಿ ಹೋಗಿ ಇನೋಮರು ಕೈ ಹಿಡಿದು ಕೆಳಗಡೆ ಬೀಳ್ಸೋಕೆ ಹೋಗ್ತಾನೆ. ಆದ್ರೆ ಇನೋಮರು ಹೇಗೋ ಡಾರ್ಜ್ ಮಾಡ್ತಾನೆ. ಹಾಗೂ ಇನೋಮರು ಕುನಿಸಕಿ ಕತ್ತು ಮತ್ತು ಬೆಲ್ಟ್ ಹಿಡಿದು ರೈಟ್ ಅಂಡರ್ ಹ್ಯಾಂಡ್ ಥ್ರೋ ಅಂತ ಅಟ್ಯಾಕ್ ಮಾಡ್ತಾನೆ. ಕುನಿಸಕಿನ ಕೆಳಗ್ ಬೀಳಿಸ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ. ನಂತರ ಕುನಿಸಕಿ ತುಂಬಾ ದಿನಗಳ ನಂತರ ಈ ರೀತಿ ಫೈಟ್ ಮಾಡಿದ್ದು ನಾನ್ ಸೋಲುಕೋತೀನಿ ಅಂತ ಹೇಳ್ತಾನೆ. ನಂತರ ಇನೋಮರು ವಿನರ್ ಆಗಿ ಅನೌನ್ಸ್ ಮಾಡ್ತಾರೆ. ಕುನಿಸಕಿ ಇನೋಮರು ಬಳಿ, ನಾನು ಕೂಡ ನಿಮ್ ಕ್ಲಬ್ ಗೆ ಜಾಯ್ನ್ ಆಗ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ಇನೋಮರು, ಖಂಡಿತ ಸೇರ್ಕೊಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಿನ್, ಕುನಿಸಕಿ ಅವ್ರ ಕ್ಲಬ್ ಗೆ ಸೇರ್ಕೊಂಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಕುನಿಸಕಿ, ನೀನ್ ಯಾರು ನನ್ಗೆ ಹೇಳಕ್ಕೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಿನ್, ಇನೋಮರು, ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಕುನಿಸಕಿ, ಇನೋಮರು, ನೀನು ಆ ಹುಡುಗಿಗೆ ಏನ್ ಮಾಡಿದ್ಯಾ, ನಿನ್ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ನಂತರ ಸಾಯಂಕಾಲ ಇನೋಮರು ಇಬ್ಬರು ಸ್ಟೂಡೆಂಟ್ ಹತ್ರ ಸೂಮೋ ಕ್ಲಬ್ ಗೆ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಾನೆ. ಅವರು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೊಬ್ಬ ಸ್ಟೂಡೆಂಟ್ ಇನೋಮರು ಬಳಿ ಬಂದು, ನಾನ್ ನಿಮ್ ಕ್ಲಬ್ ಗೆ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಾನೆ. ಇದನ್ನು ನೋಡಿದ ರಿನ್ ಕೋಪಗೊಳ್ತಾಳೆ. ಅಲ್ಲಿಗೆ ಯೂಮ ಬರ್ತಾನೆ. ಹಾಗೂ ನನ್ನ ತಂಗಿ ಯಾಕೋ ತುಂಬಾ ಕೋಪ ಮಾಡ್ಕೊಂಡಾಗಿದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ರಿನ್, ಯೂಮ, ನೀನು ಇನೋಮರು ಜೊತೆ ಫೈಟ್ ನಲ್ಲಿ ಸೋತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಯೂಮ, ನಾನು ಸೂಮೋ ಸೇರ್ಕೊಬೇಕು ಅನ್ಕೊಂಡಿದೀನಿ, ಯಾಕಂದ್ರೆ ಸೂಮೋ ರಿಂಗಲ್ಲೇ ಅವನ್ನ ಸೋಲ್ಸ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ನಂತರ ಬೆಳಿಗ್ಗೆ ಇನೋಮರು ಹೊಸಕಿ ಕ್ಲಬ್ ಹತ್ರ ಬರ್ತಾರೆ. ಇನೋಮರು ಕ್ಲಬ್ ಡೋರ್ ನ ತೆಗಿತಾನೆ. ಹಾಗೆ ಒಂದ್ ಸೆಕೆಂಡ್ ಶಾಕ್ ಆಗ್ತಾನೆ. ಹೊಸಕಿ ಇನೋಮರು ಡೋಜೋ ಇಷ್ಟೊಂದು ಕ್ಲೀನ್ ಆಗಿರೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಯೂಮ ಬರ್ತಾನೆ. ನೀವಿಬ್ರು ಲೇಟ್ ಆಗಿ ಬಂದಿದ್ದೀರಾ ಅಂತ ಹೇಳ್ತಾನೆ. ಹಾಗೂ ಇನೋಮರು, ನೀನು ನನ್ನ ಹತ್ರ ಹೇಳಿದ್ಯಾ ನಾನ್ ನಿನ್ಗೆ ಯಾವಾಗ ಬೇಕಾದ್ರೂ ಚಾಲೆಂಜ್ ಮಾಡ್ಬೋದು ಅಂತ, ನೀನು ನನ್ನ ಸೂಮೋ ಕ್ಲಬ್ ಗೆ ಸೇರ್ಸ್ಕೋ ಅಂತ ಹೇಳ್ತಾನೆ. ನಾನು ಸೂಮೋ ಕಲ್ತು ನಿನ್ನ ಸೋಲ್ಸ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು, ನನಗೇನು ತೊಂದರೆ ಇಲ್ಲ, ಕ್ಯಾಪ್ಟನ್ ಒಪ್ಪಿಗೆ ಕೊಟ್ರೆ ನೀನ್ ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಯೂಮ ಆಟಿಟ್ಯೂಡ್ ಬಿಟ್ಟು ತಲೆಬಾಗಿ, ಹೊಸಕಿ, ನಾನು ಆ ರೀತಿ ನಡ್ಕೊಂಡಕ್ಕೆ ಸಾರಿ ಕೇಳ್ತೀನಿ, ನನ್ನ ಕ್ಲಬ್ ಗೆ ಸೇರ್ಸ್ಕೋ, ನಾನು ಸೂಮೋ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೊಸಕಿ, ಖಂಡಿತ ನೀನು ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕುನಸಕಿ ಹಾಗೂ ಹೊಸ ಮೆಂಬರ್ ಮಿತ್ಸುಹಿ ಬರ್ತಾರೆ. ಹೊಸಕಿ ಇನೋಮರು ಬಳಿ, ಈಗ 5 ಜನ ಆಗಿದ್ದೀವಿ, ಟೂರ್ನಮೆಂಟ್ ನಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೊಬ್ಬ, ನೀವು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ರು ಒಂದ್ ರೌಂಡ್ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಾನೆ. ಇನೋಮರು ಅವನ ನೋಡಿ, ಕಿರೀಟೋ ನೀನೇನು ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಕಿರೀಟೋ, ನಾನು ಕೇಳ್ಪಟ್ಟೆ ನೀನು ಈ ಸ್ಕೂಲ್ಗೆ ಜಾಯ್ನ್ ಆಗಿದ್ಯಾ ಅಂತ, ಅದಕ್ಕೆ ನಾನು ಕೂಡ ಈ ಸ್ಕೂಲ್ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೊಸಕಿ, ಇನೋಮರು, ಇವನು ನಿನ್ ಫ್ರೆಂಡಾ ಅಂತ ಕೇಳ್ತಾನೆ. ಮತ್ತು ಅವನ ಬಳಿ
ನೀವು ಕೂಡ ಸುಮೋ ಕ್ಲಬ್ಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ತೇನೆ. ಅದಕ್ಕೆ ಕಿರೀಟು, ನಾನು ಕ್ಲಬ್ಗೆ ಜಾಯ್ನ್ ಆಗೋಕ್ ಬಂದಿದ್ದೀನಿ, ಮೆಂಬರ್ ಆಗಲ್ಲ, ಟ್ರೈನರ್ ಆಗಿ ಅಂತ ಹೇಳ್ತೇನೆ. ಹಾಗೆ ನಿಮ್ನ ನ್ಯಾಷನಲ್ ಟೂರ್ನಮೆಂಟ್ಗೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳ್ತೇನೆ. ಇಲ್ಲಿಗೆ ಎಪಿಸೋಡ್ 2 ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.